ನಮಸ್ಕಾರ ಗಜಲ್ ಪ್ರಿಯರೇ ಹಾಗೂ ನನ್ನ ಚಾನಲ್ ವೀಕ್ಷಕರೇ. ನನ್ನ ಯೂಟ್ಯೂಬ್ ಚಾನಲದ ಗಜಲ್ಗಳ ಗುಚ್ಛದ ಕಾರ್ಯಕ್ರಮದ 49ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ನಾನು ಖ್ಯಾತ ಹಿಂದಿ ಸಿನಿಮಾ ದುರಂತ ನಾಯಕಿ ಮತ್ತು ಉರ್ದು ಗಜಲ್ಗಾರತಿ ಗಾಯಕಿ ಮೀನಾ ಕುಮಾರಿಯವರ ಮತ್ತೊಂದು ದುಃಖಭರಿತ ಗಜಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ನೆರಳಿನ ಆ ನೋಟದ ಶತಪಾತ್ರಗಳು ದಾಟಿದವು, ನೆರಳಿನ ಆ ನೋಟದ ಶತಪಾತ್ರಗಳು ದಾಟಿದವು. ಒಡೆದ ಹೃದಯ, ಮೋಸಕ್ಕೆ ಬಲಿಯಾದ ಹೃದಯ, ಅದರಿಂದ ಬರುವ ಭಾವನೆಗಳನ್ನು ಪ್ರತಿಯೊಂದು ಅಕ್ಷರ ಶಬ್ದಗಳಲ್ಲಿ ತುಂಬಿ ಕೇಳುಗರ ಮನ ಮುಟ್ಟುವಂತೆ ಗಜಲ್ಗಳನ್ನು ರಚಿಸಿರುವವರು. ಈ ಗಜಲ್ದಲ್ಲಿಯೂ ಕೂಡ ಅದೇ ಭಾವನೆಗಳನ್ನು ಬಿತ್ತರಿಸಲಾಗಿದೆ. ಅವಳ ಗಜಲನ್ನು ಆಧಾರವಾಗಿಟ್ಟುಕೊಂಡು ಆ ಗಜಲದ ಭಾವಾಂತರ ರೂಪವನ್ನು ಮತ್ತು ಅದೇ ಹಿನ್ನೆಲೆಯಲ್ಲಿ ನನ್ನ ಭಾವನೆ ಅಲೆಗಳನ್ನು ಹೊತ್ತು ತರುವಂತಹ ನನ್ನ ಕನ್ನಡ ಗಜಲನ್ನು ಕೂಡ ನಾನು ತಮ್ಮ ಮುಂದೆ ಇಡ್ತಾ ಇದ್ದೆ. ಮೀನಾ ಕುಮಾರಿಯವರ ಗಜಲದ ಭಾವನೆಗಳ ಸಾರಾಂಶ ಹೀಗಿದೆ. ಪ್ರೇಮವು ಒಂದು ಹುಚ್ಚುತನ, ಒಂದು ಉನ್ಮಾದ. ಪ್ರೀತಮಳ ಹುಚ್ಚು ಪ್ರೀತಮನ ಮಾರ್ಗದಿಂದಲೇ ದಾಟಿತು. ಆವಾಗ ತನ್ನ ಹೆಣವನ್ನು ಪ್ರೇಯಸಿ ತನ್ನ ಹೆಗಲ ಮೇಲೆ ಇಟ್ಟುಕೊಂಡಿದ್ದಳು. ಪ್ರೇಮದಲ್ಲಿ ಒಡೆದ ಮನಸ್ಸಿನ ಹಾಳು ಗೋಡೆಗಳ ಮಧ್ಯೆ ಪ್ರೇಯಸಿ ವಸಂತನ ಹಾದಿ ನೋಡುತ್ತಿದ್ದಳು. ಅವಳ ಮನಸ್ಸಿನ ಎಲ್ಲ ದಾರಿಗಳು ಅಪೂರ್ಣವಿದ್ದವು. ಅದೇ ನೆನಪುಗಳು ಪದೇ ಪದೇ ಬಂದು ಹೋಗುತ್ತಿದ್ದವು. ದುಃಖವು ಮಹಾಪೂರದಂತೆ ಮನಸ್ಸಿನ ದಡಗಳನ್ನು ಕೊರೆಯುತ್ತಿದೆ. ಆದರೂ ಯಾರಾದರೂ ಬಂದು ಅದನ್ನು ತಡೆಯಬಹುದೆಂಬ ಆಸೆ ಆತುರದಲ್ಲಿತ್ತು. ಮಸೂತಿಯಲ್ಲಿ ದಣಿದು ಕುಳಿತಾಗ ಅದರ ಗೋಪುರವು ನನ್ನಂಥವರು ಅನೇಕರು ಬಂದು ಹೋದರೆಂದು ಅನುಕಿಸಿತು. ಮರಿಯಮ್ಮಳ ಮುಗ್ಧತೆ ಕಂಡು ಮನ ಬಲಿಯಾಯಿತು. ಅವಳ ನೆರಳಲ್ಲಿ ಎಷ್ಟೋ ಪಾತ್ರಧಾರಿಗಳು ಬಂದು ಹೋದರು. ನಾನು ನಿನ್ನ ನೋಡಿದೆ, ನೀನು ನನ್ನ ನೋಡಿದೆ. ಮನಸ್ಸೇ ಸೋತು ಹೋಯಿತು, ಆದರೆ ನಾನು ಪ್ರಾಣವನ್ನೇ ಸೋತೆ. ಮೀನಾ ಕುಮಾರಿಯವರ ಗಜಲವು 7 ಶೇರುಗಳನ್ನು ಹೊಂದಿದೆ. ಮೊದಲನೇ ಶೇರ್ ಮತ್ಲ ಹೀಗೆ ಹೇಳ್ತಿದೆ. यूं तेरी रह गुजर से, यूं तेरी रह गुजर से दीवाना वार गुजरे. यूं तेरी रह गुजर से दीवाना वार गुजरे. कांधे पे अपने रख के, कांधे पे अपने रख के अपना मजार गुजरे. कांधे पे अपने रख के अपना मजार गुजरे, अपना मजार गुजरे. ಇಲ್ಲಿ ದೀವಾನವಾರ್, ಮಜಾರ್ ಇವು ಕಾಫಿಯಾ ಇವೆ. ಗುಜರೆ ಗುಜರೆ ಇದು ರದೀಫ್ ಇದೆ. ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಹೀಗೆ ನಿನ್ನ ದಾರಿಯಿಂದ ಎನ್ನ ಉನ್ಮಾದವು ದಾಟಿತು. ಹೀಗೆ ನಿನ್ನ ದಾರಿಯಿಂದ ಎನ್ನ ಉನ್ಮಾದವು ದಾಟಿತು. ಎನ್ನ ಹೆಗಲ ಮೇಲೆ ಇಟ್ಟು, ಎನ್ನ ಹೆಗಲ ಮೇಲೆ ಇಟ್ಟು ಎನ್ನ ಶವವು ದಾಟಿತು, ಎನ್ನ ಶವವು ದಾಟಿತು. ಉನ್ಮಾದವು ಶವವು ಇವು ಕಾಫಿಯಾಗಿವೆ. ದಾಟಿತು ದಾಟಿತು ಇದು ರದೀಫ್ ಆಗಿದೆ. ಗಜಲದ 2ನೇ ಸೇರ್. बैठे हैं रास्ते में, बैठे हैं रास्ते में दिल का खंडर सजाकर. बैठे हैं रास्ते में दिल का खंडर सजाकर.
शायद इसी तरफ से शायद इसी तरफ से एक दिन बाहर गुजरे एक दिन बाहर गुजरे. ಅದೇ ಭಾವನೆಗಳನ್ನ ಕನ್ನಡದಲ್ಲಿ ಕುಳಿತೇನ ಹಾದ್ಯಾಗ ಹೃದಯದ ಹಾಳೂರು ಅಲಂಕರಿಸಿ ಕುಳಿತೇನ ಹಾದ್ಯಾಗ ಹೃದಯದ ಹಾಳೂರು ಅಲಂಕರಿಸಿ ಬಹುಶಃ ಈ ಕಡೆಯಿಂದ ಒಂದಿನ ಋತು ದಾಟಿತು. गजल दमोने से दारे रस्म से दिल तक सब रास्ते अधूरे. दारे रस्म से दिल तक सब रास्ते अधूरे. जो एक बार गुजरे वो बार बार गुजरे. जो एक बार गुजरे वो बार बार गुजरे. ಕನ್ನಡದಲ್ಲಿ ನೇಣುದಿಂದ ಮನದವರೆಗೂ ಎಲ್ಲ ದಾರಿಗಳು ಅಪೂರ್ಣ. ನೇಣುದಿಂದ ಮನದವರೆಗೂ ಎಲ್ಲ ದಾರಿಗಳು ಅಪೂರ್ಣ. ಒಂದು ಸಲ ದಾಟಿದ್ದು ಅದು ಪದೇ ಪದೆಯೂ ದಾಟಿತು. ಒಂದು ಸಲ ದಾಟಿದ್ದು ಅದು ಪದೇ ಪದೆಯೂ ದಾಟಿತು. गजलद नाल्कने शेर बहती हुई ये नदियां गुलते हुए किनारे. बहती हुई ये नदियां गुलते हुए किनारे. कोई तो पार उतरे कोई तो पार गुजरे. ಅದನ್ನೇ ಕನ್ನಡದಲ್ಲಿ ಹರಿಯುವ ಈ ನದಿಗಳು ಕರಗುವ ದಡಗಳು. ಯಾರಾದರೂ ಅಲ್ಲಿ ಇಳಿದಾರೋ ಅಲ್ಲಿ ಯಾವುದರೂ ದಾಟಿತು. मीना कुमारी ಅವರ ಗಜಲದ 5ನೇ ಸೇರ್. मस्जिद के जेरे साए बैठे तो तक तका कर बोला हर एक मीनार तुझसे हजार गुजरे. ಅದೇ ಭಾವನೆಯನ್ನ ಕನ್ನಡದಲ್ಲಿ ಮಸ್ಜಿದದ ನೆರಳಿನಲ್ಲಿ ದಣಿದು ಕುಳಿತರೆ ಹೇಳಿತು ಪ್ರತಿ ಮೀನಾರ್ ನಿನ್ನಂತ ಜನ ಸಹಸ್ರದಲ್ಲಿಯೂ ದಾಟಿತು. मीना कुमारी गजलದ 6ನೇ शेर. कुर्बान इस नजर पे मरियम की सादगी भी. साए से जिस नजर के 100 किरदगार गुजरे. ಕನ್ನಡದಲ್ಲಿ ಬಲಿಯಾಗುವೆ ಮರಿಯಮ್ಮಳ ಮುಗ್ಧತೆ ನೋಟದ ಮೇಲೆ ನೆರಳಿನ ಆ ನೋಟದ ಶತಪಾತ್ರಗಳು ದಾಟಿದವು. ದುರಂತ ನಾಯಕಿ ಮೀನಾ ಕುಮಾರಿ ಅವರ ಗಜಲದ ಕೊನೆ ಸೇರಿದು ಮಗ್ತಾ ಹೀಗೆ ಹೇಳ್ತಿದೆ. तूने भी हमको देखा हमने भी तुझको देखा. तूने भी हमको देखा हमने भी तुझको देखा. तू दिल ही हार गुजरा हम जान हार गुजरे. ಅದನ್ನೇ ಕನ್ನಡದಲ್ಲಿ ನೀನು ಕೂಡ ಎನ್ನನ್ನು ನೋಡಿದೆ ನಾನು ನಿನ್ನನ್ನು ನೋಡಿದೆ.
ನೀ ಮನಸ್ಸೇ ಸೋತು ದಾಟಿದಿ, ನೀ ಮನಸ್ಸೇ ಸೋತು ದಾಟಿದಿ, ನನ್ನ ಪ್ರಾಣ ಸೋತು ದಾಟಿತು, ನನ್ನ ಪ್ರಾಣ ಸೋತು ದಾಟಿತು, ಸೋತು ದಾಟಿತು. ಗಜಲ್ ಪ್ರಿಯರೇ, ಮೀನಾ ಕುಮಾರಿಯವರ ದುಃಖಭರಿತ ಮನಸ್ಸಿನ ಅಳಲನ್ನು ತುಂಬಿಕೊಂಡಂತ ಗಜಲನ್ನು ನೀವು ಆಲಿಸಿದಿರಿ. ಅದರೊಂದಿಗೆ ಅದರ ಭಾವಾಂತರವನ್ನು, ನಾನು ಮಾಡಿದ ಭಾವಾಂತರವನ್ನು ಆಲಿಸಿದಿರಿ. ಅದೇ ಗಜಲದ ಭಾವನೆಗಳ ಹಿನ್ನೆಲೆ ನನ್ನ ಭಾವನೆಗಳ ಅನುಭವವನ್ನು ಸೇರಿಸಿ ನಾನು ರಚಿಸಿದ ಕನ್ನಡ ಗಜಲ್ ತಮ್ಮ ಮುಂದೆ ಇಡ್ಲಿಕ್ಕೆ ಸಂತೋಷ ಅನಿಸ್ತಿದೆ. ಲಕ್ಷಕೋಟಿ ಕೇಳಿ ಆ ಗಜಲದ, ನನ್ನ ಕನ್ನಡ ಗಜಲದ ಮೊದಲನೇ ಸೇರಿ ಹೀಗೆ ಹೇಳ್ತಿದೆ. ಪ್ರೇಮದಲ್ಲಿ ನಿನ್ನ ನಂಬಿದ್ದು, ಪ್ರೇಮದಲ್ಲಿ ನಿನ್ನ ನಂಬಿದ್ದು, ನಿನ್ನ ದಾರಿ ನಡೆದಾಯಿತು. ಪ್ರೇಮದಲ್ಲಿ ನಿನ್ನ ನಂಬಿದ್ದು, ನಿನ್ನ ದಾರಿ ನಡೆದಾಯಿತು. ಪ್ರೇಮದಲ್ಲಿ ಎನ್ನತನ ಮರೆತು, ಪ್ರೇಮದಲ್ಲಿ ಎನ್ನತನ ಮರೆತು, ಎನ್ನ ದಾರಿ ತೊರೆದಾಯಿತು, ಎನ್ನ ದಾರಿ ತೊರೆದಾಯಿತು. ನಂಬಿದ್ದು ಮರೆತು, ಇದು ಕಾಫಿಯ ಇದೆ. ನಿನ್ನ ದಾರಿ ನಡೆದಾಯಿತು, ಎನ್ನ ದಾರಿ ನಡೆದಾಯಿತು, ತೋರಿದಾಯಿತು. ಗಜಲದ ಎರಡನೇ ಸೇರ್. ಹುಟ್ಟಿ ಬೆಳೆದ ಎನ್ನ ಊರು, ಹುಟ್ಟಿ ಬೆಳೆದ ಎನ್ನ ಊರ ದುಸ್ಥಿತಿ ಕಂಡು ಮನ ಕರಗಿತು. ಹುಟ್ಟಿ ಬೆಳೆದ ಎನ್ನ ಊರ ದುಸ್ಥಿತಿ ಕಂಡು ಮನ ಮರುಗಿತು. ಮತ್ತೆ ಬರಬಹುದೇ ಋತು, ಮತ್ತೆ ಬರಬಹುದೇ ಋತು, ಎನ್ನ ದಾರಿ ತೋಚದಾಯಿತು, ಎನ್ನ ದಾರಿ ತೋಚದಾಯಿತು. ಮೂರನೇ ಸೇರ್. ಮನದಿಂದ ಮಸಣದವರೆಗೆ, ಮನದಿಂದ ಮಸಣದವರೆಗೆ ಎಲ್ಲ ದಾರಿ ಅಪೂರ್ಣ, ಎಲ್ಲ ದಾರಿ ಅಪೂರ್ಣ. ಎಷ್ಟೇ ಸಲ ಪ್ರಯತ್ನಿಸಿತು, ಎಷ್ಟೇ ಸಲ ಪ್ರಯತ್ನಿಸಿತು, ಎನ್ನ ದಾರಿ ತಿಳಿಯದಾಯಿತು, ಎನ್ನ ದಾರಿ. ನನ್ನ ಗಜಲದ ನಾಲ್ಕನೇ ಸೇರ್. ಹರಿಯುವ ಕಣ್ಣೀರು, ಅದರಲ್ಲಿ ತೊಳೆಯುವ ನೆನಪುಗಳು. ಹರಿಯುವ ಕಣ್ಣೀರು, ಅದರಲ್ಲಿ ತೊಳೆಯುವ ನೆನಪುಗಳು. ಕಣ್ಣೀರು ನೆಲದಲ್ಲಿ ಇಂಗಿತು, ಕಣ್ಣೀರು ನೆಲದಲ್ಲಿ ಇಂಗಿತು, ಎನ್ನ ದಾರಿ ದೂರಾಯಿತು, ಎನ್ನ ದಾರಿ ದೂರಾಯಿತು. ಐದನೇ ಸೇರ್. ನೊಂದ ಮನವು ಬೇಸತ್ತು, ನೊಂದ ಮನವು ಬೇಸತ್ತು, ದೇವರ ಮೊರೆ ಹೊಕ್ಕಿತು. ನೊಂದ ಮನವು ಬೇಸತ್ತು, ದೇವರ ಮೊರೆ ಹೊಕ್ಕಿತು. ಅಲ್ಲಿ ಇದ್ದರು ಬಹಳ ನನ್ನಂಥವರು, ಅಲ್ಲಿ ಇದ್ದರು ಬಹಳ ನನ್ನಂಥವರು, ಎನ್ನ ದಾರಿ ಮಸುಕಾಯಿತು, ಎನ್ನ ದಾರಿ ಮಸುಕಾಯಿತು. ಗಜಲದ ಆರನೇ ಸೇರ್. ಭೂಮಾತೆಯ ಆ ಸ್ಥೈರ್ಯ ನೆನೆದು, ಭೂಮಾತೆಯ ಆ ಸ್ಥೈರ್ಯ ನೆನೆದು, ನಾ ಮುಂದೆ ನಡೆದೆ, ನಾ ಮುಂದೆ ನಡೆದೆ. ಭೂಮಾತೆಯ ಆ ಸ್ಥೈರ್ಯ ನೆನೆದು ನಾ ಮುಂದೆ ನಡೆದೆ. ಅವಳಿಂದ ನನ್ನಂಥವರ ಜನ್ಮ ತಿಳಿದು, ಅವಳಿಂದ ನನ್ನಂಥವರ ಜನ್ಮ ತಿಳಿದು, ಎನ್ನ ದಾರಿ ಮಂಕಾಯಿತು, ಎನ್ನ ದಾರಿ ಮಂಕಾಯಿತು. ಗಜಲದ ಕೊನೆ ಸೇರ್ ಮತ್ತ ಹೀಗೆ ಹೇಳ್ತಿದೆ. ತಪ್ಪು ಅವಳದಲ್ಲ, ತಪ್ಪು ಅವಳದಲ್ಲ, ನನ್ನದೂ ಅಲ್ಲ. ತಪ್ಪು ಅವಳದಲ್ಲ, ನನ್ನದೂ ಅಲ್ಲ. ದೈವ ಅರ್ಜುನ, ದೈವ ಅರ್ಜುನ. ದೇಹಗಳ ಅಗಲಿ ಹೃದಯ ಕುಂದಿತು, ದೇಹಗಳ ಅಗಲಿ ಹೃದಯ ಕುಂದಿತು, ಎನ್ನ ದಾರಿ ದೂರಾಯಿತು, ಎನ್ನ ದಾರಿ ದೂರಾಯಿತು. ಪ್ರೇಮದಲ್ಲಿ ಮೋಸ ಹೋಗಿ ಒಡೆದ ಹೃದಯದ ಭಾವನೆಗಳ ಕೂಗನ್ನ ತಾವು ಮೀನಾ ಕುಮಾರಿ ಅವರ ಗಜಲದಲ್ಲಿ ಕೇಳಿದಿರಿ. ಅದೇ ಭಾವನೆಗಳನ್ನು ಕನ್ನಡದಲ್ಲಿ ಭಾವಾಂತರಿಸಿದ ಗಜಲನ್ನು ಕೂಡ ತಾವು ಕೇಳಿರುವಿರಿ. ಅಂತಹದೇ ಭಾವನೆಗಳ ಹಿನ್ನೆಲೆಯನ್ನು ಹೊತ್ತ ನಾನು ರಚಿಸಿದಂಥ ಕನ್ನಡ ಗಜಲನ್ನು ತಾವು ಆಸ್ವಾದಿಸಿದ್ದೀರಿ. ನನಗನ್ನಿಸ್ತಿದೆ ಈ ಗಜಲಗಳು ತಮ್ಮ ಮನವನ್ನು ಮುಟ್ಟಿರಲೇಬೇಕು. ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ,
ಶೇರ್ ಮಾಡಿ. ನಿಮ್ಮ ಟಿಪ್ಪಣಿಗಳನ್ನು ಬರೆಯುವುದನ್ನು ಮರಿಬೇಡಿ. ನೀವು ಕೂಡ ನಿಮ್ಮ ಅನುಭವದ ಭಾವನೆಗಳ ಮೇಲೆ ತೇಲಿ ಅನುಭವಗಳನ್ನು, ಆ ಕೂಗನ್ನು, ಆ ಭಾವನೆಗಳನ್ನು ಇತರರ ಜೊತೆಗೆ ಹಂಚಿಕೊಳ್ಳುವುದರಲ್ಲಿ ಒಂದು ಪ್ರಕಾರದ ಒಂದು ಸ್ವಚ್ಛಂದ ಮನಸ್ಸು, ಒಂದು ಸ್ವಾತಂತ್ರ್ಯ ಸಿಗ್ತಿದೆ. ಅಷ್ಟೇ ಅಲ್ಲ, ಮನಸ್ಸಿಗೆ ಆನಂದನೂ ಆಗ್ತಿದೆ. ಕೆಲವೊಂದಂತೂ ಹಂಚಿಕೊಳ್ಳುವುದರಿಂದ ದುಃಖ ಕಡಿಮೆ ಆಗ್ತಿದೆ ಅನ್ನುವಂಥ ಒಂದು ಗಾದೆ ಇದೆ. ಇವೇ ಜರಿ ಅಂತ ಕರಿತೀವಿ, ಮೂಲ ಇವೇ ದಾರಿಗಳು. ಇಂಥ ದಾರಿಗಳಿಂದ ಮನುಷ್ಯ ತನ್ನ ದುಃಖವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಸಾಧ್ಯವಾದಷ್ಟು ನೀವು ಕಮೆಂಟನ್ನು ಮಾಡಿ ಮತ್ತು ನನ್ನ ಈ ಒಂದು ಚಾನಲಕ್ಕೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಗಜಲನ್ನು, ಕನ್ನಡ ಗಜಲು, ಉರ್ದು ಗಜಲು ಯಾರ ಅಭಿರುಚಿ ಇದೆ, ಈ ಕೃಷಿ ಮಾಡಬೇಕಂತಾರ ಅಂಥವ್ರಿಗೆ ಇದನ್ನು ಪರಿಚಯಿಸಿ ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಮುಂದಿನ ಸಂಚಿಕೆಯಲ್ಲಿ ಮೀನಾ ಕುಮಾರಿಯವರ ಭಾವನೆಗಳನ್ನು ಹೊತ್ತು ತಂದಂಥ ಮತ್ತೊಂದು ಅದ್ಭುತ ಗಜಲನ್ನು, ಅದರ ಕನ್ನಡ ಭಾವಾಂತರವನ್ನು, ಅದೇ ಹಿನ್ನೆಲೆಯಲ್ಲಿ ರಚಿಸಿದಂಥ ನನ್ನ ಗಜಲನ್ನು ತಮ್ಮ ಮುಂದೆ ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.